ಎಲ್ಲರಿಗೂ ಬೆಳಗಿನ ಶುಭಾಶಯವನ್ನು ಕೋರುತ್ತಾ KR ಲಕ್ಕಂ CBSE ಮೆಮೋರಿಯಲ್ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ನಾವು ಈಗಾಗಲೇ ಛಂದಸ್ಸಿನ ಬಗ್ಗೆ, ಛಂದಸ್ಸು ಎಂದರೇನು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಛಂದ ಎಂಬ ಛದ್ ಎಂಬ ಸಂಸ್ಕೃತ ಪದದಿಂದ ಛದ್ ಎಂಬತಕ್ಕಂಥದ್ದು ಬಂದಿದೆ. ಛದ್ ಅಂದ್ರೆ ಬದುಕಿ ಎಂಬ ಅರ್ಥವನ್ನ ಕೊಡುತ್ತದೆ. ಇವತ್ತು ಛಂದಸ್ಸಲ್ಲಿ ಬರ್ತಕ್ಕಂಥ ಪ್ರಾಸ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಸ ಪ್ರಾಸ ಅಂದ್ರೆ ಏನು? ಛಂದಸ್ಸಿನಲ್ಲಿ ಪ್ರಾಸ ಬರುತ್ತೆ. ಷಟ್ಪದಿ, ಕಂದಪದ್ಯ, ಚೌಪದಿ, ಖ್ಯಾತ ಕರ್ನಾಟಕ ವೃತ್ತಗಳು, ಪ್ರಾಸ, ಘನ, ಲಯ ಇವೆಲ್ಲವೂ ಕೂಡ ಪದ್ಯದ ಒಂದು ವಿಶಿಷ್ಟ ಪ್ರಕಾರವನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಛಂದಸ್ಸು ಅಂತ ಕರಿತೀವಿ. ಹೀಗಾಗಿ ಛಂದಸ್ಸಲ್ಲಿ ಬರ್ತಕ್ಕಂಥದ್ದು ಪ್ರಾಸಗಳು ಅಂತ ಬರ್ತವೆ. ಈ ಪ್ರಾಸ ಅಂದರೆ ಪದ್ಯದ ಪ್ರತಿಯೊಂದು ಒಂದೆರಡನೆಯ ಸ್ವರಗಳ ಮಧ್ಯದಲ್ಲಿ, ಪದ್ಯದ ಪ್ರತಿಯೊಂದು ಸಾಲಿನ 1 ಮತ್ತು 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನವಾಗಲಿ ಅಥವಾ ವ್ಯಂಜನಗಳಾಗಲಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಪ್ರಾಸ ಎನ್ನುತ್ತೇವೆ. ಪ್ರಾಸ ಅಂದ್ರೆ ಪದ್ಯದ ಪ್ರತಿಯೊಂದು ಸಾಲಿನ ಒಂದನೆಯ ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ, ಒಂದೇ ರೀತಿಯ ವ್ಯಂಜನವಾಗಲಿ ಅಥವಾ ವ್ಯಂಜನಗಳಾಗಲಿ ಬರುವುದಕ್ಕೆ ಪ್ರಾಸ ಎನ್ನುತ್ತೇವೆ. ಪದ್ಯದ ಪ್ರತಿಯೊಂದು ಸಾಲಿನ ಒಂದೆರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನವಾಗಲಿ ಅಥವಾ ವ್ಯಂಜನಗಳಾಗಲಿ ಬರುವುದಕ್ಕೆ ನಾವು ಪ್ರಾಸ ಅನ್ನುತ್ತೇವೆ. ಪ್ರಾಸ ಅಂದ್ರೆ ಗೊತ್ತಾಯ್ತಲ್ಲ, ಪ್ರಾಸವಿಲ್ಲದ ಪದವ ತಾಸು ಹಾಡಿದರೆ ಸಾಸುವೆಯನ್ನೇ ಕಣ್ಣಿಗೆ ಪೂಸಿಕೊಂಡಂತೆ ಸರ್ವಜ್ಞ ಅಂತ. ಪದ್ಯ ರಚನೆ ಮಾಡುವಾಗ ಪ್ರಾಸ ಇರಬೇಕು. ಪ್ರಾಸ ಇದ್ರೇ ಪದ್ಯಕ್ಕೊಂದು ಸೊಗಸುಗಾರಿಕೆ ಇರ್ತದೆ. ಹೀಗಾಗಿ ಆದಿಪ್ರಾಸ ಇರ್ಬೋದು, ಮಧ್ಯಪ್ರಾಸ ಇರ್ಬೋದು, ಅಥವಾ ಅಂತ್ಯಪ್ರಾಸ ಇರ್ಬೋದು. ಹೀಗೆ ಪ್ರಾಸದಲ್ಲಿ ನಾವು ಸಾಕಷ್ಟು ಪ್ರಕಾರಗಳನ್ನು ಮಾಡ್ತೇವೆ. ಸಿಂಹಪ್ರಾಸ, ಗಜಪ್ರಾಸ, ವೃಷಭ, ಅಜ, ಶರಭ, ಹಯಪ್ರಾಸ ಅಂತ ತಗೊಂಡು ಹೀಗೆ 6 ಪ್ರಕಾರದ ಪ್ರಾಸಗಳನ್ನು ನಾವು ಮಾಡ್ತೇವೆ. 1ನೇ ಪ್ರಾಸ ಸಿಂಹಪ್ರಾಸ. ಸಿಂಹಪ್ರಾಸ ಅಂದ್ರೆ ಏನು? ಅದರ ಲಕ್ಷಣವನ್ನು ತಿಳ್ಕೊಳ್ಳಿ. ಪದ್ಯದ ಎಲ್ಲ ಪಾದಗಳಲ್ಲಿಯ ಪ್ರಾಸಾಕ್ಷರದ ಹಿಂದೆ ಹೃಸ್ವ ಸ್ವರವು ಕಾಣಿಸಿಕೊಂಡರೆ, ಅದನ್ನು ಸಿಂಹಪ್ರಾಸ
ಎನ್ನುತ್ತೇವೆ. ಪದ್ಯದ ಎಲ್ಲಾ ಪಾದಗಳಲ್ಲಿಯ ಪ್ರಾಸಾಕ್ಷರದ ಹಿಂದೆ ಹ್ರಸ್ವ ಸ್ವರ ಕಾಣಿಸಿಕೊಂಡಾಗ ಅದು ಸಿಂಹ ಪ್ರಾಸವಾಗುತ್ತದೆ. ಉದಾಹರಣೆಗೆ ತಿಳ್ಕೊಳ್ಳಿ, ಪದ್ಯ ಅರಸುಗಳಿಗಿದು ಅರಸುಗಳಿಗಿದು ವೀರದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿಜನಕ್ಕೆ ಬುದ್ಧಿಗುಣ ಇಷ್ಟವೇ. ಅರಸುಗಳಿಗಿದು ವೀರದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿಜನಕ್ಕೆ ಬುದ್ಧಿಗುಣ. ಇಷ್ಟು 3 ಸಾಲಿ ಪದ್ಯದ. ಇಲ್ಲಿ ಸಿಂಹಪ್ರಾಸ ಬಗ್ಗೆ ಅಭ್ಯಾಸ ಮಾಡಕತ್ತೀರಿ. ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ 1/2ನೆಯ ಸ್ವರಗಳ ಮಧ್ಯದಲ್ಲಿ ಇಲ್ಲಿ ವ್ಯಂಜನ ಕಾಣಿಸಿಕೊಂಡಿದೆ. ವ್ಯಂಜನಾಕ್ಷರದ ಹಿಂದೆ ಹ್ರಸ್ವ ಸ್ವರ ಬಂದ್ರೆ ಅದನ್ನು ನಾವು ಏನಂತ ಕರಿತೀವಿ? ಸಿಂಹಪ್ರಾಸ ಎಂದು ಕರಿತೀವಿ. ಇಲ್ಲಿ ನೋಡಿ, 2ನೇ ಸ್ವರಗಳ ಮಧ್ಯದಲ್ಲಿ ರ ಅಂತಕ್ಕಂಥ ವ್ಯಂಜನ ಮಧ್ಯೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವ ಬರಬೇಕು ಅಂತ ಹೇಳ್ತೀವಿ. ಅಕಾರ, ಅಕಾರ, ಶ್ವಕಾರ ಇವೆಲ್ಲ ಅಂದ್ರೆ ನಾವು ಸಿಂಹಪ್ರಾಸ ಅಂತ ಕರಿತೀವಿ. ಪ್ರಾಸ ಎಂದರೇನು? ಪ್ರಾಸದಲ್ಲಿ ಸಿಂಹಪ್ರಾಸ ಬಗ್ಗೆ ತಿಳ್ಕೊಂಡ್ರಿ. ಇನ್ನು 2ನೇದಾಗಿ ಗಜಪ್ರಾಸ. ಗಜಪ್ರಾಸ ಅಂದ್ರೆ ಏನು? ಗಜಪ್ರಾಸ ಪದ್ಯದ ಎಲ್ಲಾ ಪಾದಗಳಲ್ಲಿಯ ಪದ್ಯದ ಎಲ್ಲಾ ಪಾದಗಳಲ್ಲಿಯ ಪ್ರಾಸಾಕ್ಷರದ ಹಿಂದೆ ದೀರ್ಘ ಸ್ವರ ಕಾಣಿಸಿಕೊಂಡರೆ ಅದನ್ನು ಗಜಪ್ರಾಸ ಎನ್ನುತ್ತೇವೆ. ಇಲ್ಲಿ ಉದಾಹರಣೆಗಾಗಿ ನೋಡ್ಕೊಳ್ಳಿ. ವೀರ ರವಿಸುತ ಒಂದು ದಿನ ರವಿವಾರದಲ್ಲಿ ಪರಿತೋಷನಿಗೆ ಭಾಗೀರಥಿ ತೀರದಲ್ಲಿ ತಾತಂಗೆ ಅರ್ಘ್ಯವನ್ನು ಕೊಡುತ್ತಾರೆ. 3 ಸಾಲ ಪದ್ಯ. ವೀರ ರವಿಸುತನು ಒಂದು ದಿನ ರವಿವಾರದಲ್ಲಿ ಪರಿಶೋಧನೆಗೆ
ಭಾಗೀರಥಿ ತೀರದಲ್ಲಿ ತಾತನಿಗೆ ಅರ್ಘ್ಯವನ್ನು ಕೊಡುತ್ತಾ. ಅಂದ್ರೆ ಇಲ್ಲಿ ನಾವು ಗಜಪ್ರಾಸ ಬಗ್ಗೆ ಅಭ್ಯಾಸ ಮಾಡಕತ್ತೀವಿ. ಈಗ ಸಿಂಹಪ್ರಾಸ ಬಗ್ಗೆ ತಿಳ್ಕೊಂಡಿವಿ. ಒಂದೆರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನ ಕಾಣಿಸಿಕೊಂಡ್ರೆ ಅದನ್ನ ನಾವು ಪ್ರಾಸ ಅಂತ ಹೇಳ್ತೀವಿ. ಆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವ ಬಂದಿತ್ತು ಅಂತಂದ್ರೆ ನಾವು ಸಿಂಹಪ್ರಾಸ ಅಂತ ಕರಿತೀವಿ. ಏನಾದರೂ ಕೂಡ ಹ್ರಸ್ವ ಸ್ವರದ ಇಲ್ಲಿ ವ್ಯಂಜನಾಕ್ಷರದ ಹಿಂದೆ ದೀರ್ಘ ಬಂದಿತ್ತು ಅಂದ್ರೆ ಗಜಪ್ರಾಸ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಒಂದೇ ವ್ಯಂಜನಗಳು ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅದರಿಂದ ವೀರ, ವಾ, ಈ ರೀತಿ ದೀರ್ಘಾಂತಗಳು ಕಾಣಿಸಿಕೊಳ್ಳೋದಕ್ಕೆ ನಾವು ಗಜಪ್ರಾಸ ಎಂದು ಕರೀತೀವಿ. ಇನ್ನು ಮೂರನೇದಾಗಿ ವೃಷಭ ಪ್ರಾಸ ಬರೋಣ. ಬರ್ಕೊಳ್ಳಿ ಮನೆಯಲ್ಲ. ವೃಷಭ ಪ್ರಾಸ ಮೂರನೇದು ವೃಷಭ ಪ್ರಾಸ. ವೃಷಭ ಪ್ರಾಸ ಪದ್ಯದ ಎಲ್ಲ ಪಾದಗಳಲ್ಲಿಯ ಎಲ್ಲ ಪಾದಗಳಲ್ಲಿಯ ಪ್ರಾಸಾಕ್ಷರದ ಹಿಂದೆ ಅನುಸ್ವರವು ಬಂದರೆ ಅದನ್ನು ವೃಷಭ ಪ್ರಾಸವೆಂದು ಕರೆಯುತ್ತೇವೆ. ವೃಷಭ ಪ್ರಾಸ ಎಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆಗೆ ಒಂದು ಪದ್ಯದ ನೋಡಿ. ಇಂದು ಒರುಹಿದ ಬಳಿಕ ರವಿನಂದನ ನಲ್ಲದೆ ಹಿಂದೆ ದುರ್ಯೋಧನನ ಆವುದನ್ನು ನೋಡಿ ಸಲಹಿದನು. ಇಷ್ಟು ಪದ್ಯ ಇದೆ. ಪದ್ಯದ ಎಲ್ಲಾ ಪಾದಗಳಲ್ಲಿಯ ಪ್ರಾಸಾಕ್ಷರ ಅನುಸ್ವರ ಬಂದಿತ್ತು ಅಂತಂದ್ರೆ ಅದು ವೃಷಭ ಪ್ರಾಸ. ಪದ್ಯದ ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಬಂದಿತ್ತು ಅಂದ್ರೆ ಸಿಂಹಪ್ರಾಸ. ಪ್ರಾಸಾಕ್ಷರದ ಹಿಂದೆ ದೀರ್ಘಾಕ್ಷರವು ಬಂದಿತ್ತು ಅಂದ್ರೆ ಅದು ಗಜಪ್ರಾಸ. ಇದು ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಬಂದಿತ್ತು ಅಂದ್ರೆ ವೃಷಭ ಪ್ರಾಸ. ನೋಡಿ, ದಕಾರ ದ ವ್ಯಂಜನ ಬಂದಾವ, ಅದ್ರ ಹಿಂದೆ ಅನುಸ್ವರ ಇನ್, ನಮ್, ಇದಕ್ಕೆ ನಾವು ವೃಷಭ ಪ್ರಾಸ ಎಂದು ಕರೆಯುತ್ತೇವೆ. ಇಷ್ಟು ನಾವು ಪ್ರಾಸ ಎಂದರೇನು, ಪ್ರಾಸಗಳಲ್ಲಿ ನಾವು ಮೂರು ತರನಾಗಿರ್ತಕ್ಕಂಥ ಪ್ರಾಸಗಳನ್ನು ನೋಡಿದ್ದೇವೆ. ಒಂದು ಗಜಪ್ರಾಸ, ಸಿಂಹಪ್ರಾಸ, ವೃಷಭ ಪ್ರಾಸ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಪ್ರಾಸಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಷ್ಟು ಪ್ರಾಸದ ಬಗ್ಗೆ ವಿಚಾರ. ಧನ್ಯವಾದ.